ಎಲ್ಲರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಾನು ಡಾಕ್ಟರ್ ಮಮತಾ ಎನ್, ಸಹ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಹುಣಿಗೆ. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಇಂದು ಮಾರುಕಟ್ಟೆ ಎಂಬ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ SCP ಸ್ಕೀಮ್ನ BA ಪ್ರಥಮ ಸೆಮಿಸ್ಟರ್ನ ಮೈಕ್ರೋ ಎಕನಾಮಿಕ್ ಅನಾಲಿಸಿಸ್ ಎಂಬ ಪತ್ರಿಕೆಯಲ್ಲಿರುವಂತಹ ಪಠ್ಯದಲ್ಲಿ 4ನೆಯ ಮಾದರಿಯಾಗಿ ಅಥವಾ 4ನೆಯ ಒಂದು ಮಾಡ್ಯೂಲ್ ಆಗಿ ನಿಮಗೆ ಮಾರುಕಟ್ಟೆ ಎನ್ನುವಂತಹ ವಿಷಯವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಈ ಮಾರುಕಟ್ಟೆ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಮಾರುಕಟ್ಟೆ ಅಂದರೆ ಏನು, ಮಾರುಕಟ್ಟೆಯ ಒಂದು ಅರ್ಥ ಏನು, ಅದರ ಬಗ್ಗೆ ಅರ್ಥಶಾಸ್ತ್ರಜ್ಞರು ಏನು ವ್ಯಾಖ್ಯಾನಗಳನ್ನು ನೀಡಿದ್ದಾರೆ, ಹಾಗೆ ಅದರ ಒಂದು ವಿಧಗಳು ಯಾವುದು ಅನ್ನೋದರ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾಗಿ ಮಾರುಕಟ್ಟೆ ಅನ್ನೋದಕ್ಕೆ ಇಲ್ಲಿ ಏಕೆ ನಾವು ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವುದನ್ನು ನಾವು ಕೇಳ್ಬೋದು. ಯಾಕೆ ಈ ಮಾರುಕಟ್ಟೆ ಬಗ್ಗೆ ನಾವು ತಿಳಿಬೇಕು ಅಂತ ಅಂದರೆ, ಅರ್ಥಶಾಸ್ತ್ರದಲ್ಲಿ ಮಾರುಕಟ್ಟೆ ಎಂಬ ಪರಿಭಾವನೆಗೆ ವಿಶಿಷ್ಟವಾದಂತಹ ಸ್ಥಾನ ಲಭ್ಯ ಇದೆ. ಇಲ್ಲಿ ಸರಕುಗಳ ವಿನಿಮಯ ಮೌಲ್ಯ ನಿರ್ಧಾರ ಆಗುವಂಥದ್ದು ಮಾರುಕಟ್ಟೆಯಲ್ಲಿ. ಆಧುನಿಕ ಕೈಗಾರಿಕಾ ಸಮಾಜದಲ್ಲಿ ತೀವ್ರ ರೀತಿಯ ಪೈಪೋಟಿ ಕಂಡುಬರ್ತಾ ಇದೆ. ಅದರಲ್ಲೂ ಮಾರುಕಟ್ಟೆ ಬಗ್ಗೆ ನಾವು ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳಾಗಿ ದಿನನಿತ್ಯದ ವ್ಯವಹಾರಗಳನ್ನು ಮಾಡುವಂತಹ ವೇಳೆಯಲ್ಲಿ ಮಾರುಕಟ್ಟೆಯ ಜ್ಞಾನ ನಮಗೆ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಹಾಗಾಗಿ ಈ ಮಾರುಕಟ್ಟೆಯ ಆಧುನಿಕ ಕೈಗಾರಿಕಾ ಸಮಾಜದಲ್ಲಿ ತೀವ್ರ ರೀತಿಯ ಒಂದು ಪೈಪೋಟಿಯನ್ನು ಹುಟ್ಟು ಹಾಕ್ತಾ ಇದೆ. ಪ್ರತಿಯೊಂದು ಉದ್ಯಮವೂ ಸಹ ತನ್ನ ಯಶಸ್ಸಿಗೆ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತಾ ಇದೆ. ಅದು ಯಶಸ್ವಿ ಆಗೋದು ಅಥವಾ ಬಿಡುವುದು ಮಾರುಕಟ್ಟೆಯ ಸ್ಥಿತಿಗತಿಗಳನ್ನು ಅವಲಂಬಿಸಿರುತ್ತೆ. ಈ ಆಧುನಿಕ ಮಾರುಕಟ್ಟೆ ಆಧಾರಿತ ಆರ್ಥಿಕ ವ್ಯವಸ್ಥೆಗಳಲ್ಲಿ ಮಾರುಕಟ್ಟೆ ಆರ್ಥಿಕತೆ ಚಟುವಟಿಕೆಗಳಿಗೆ ನಿರ್ದೇಶನ ನೀಡುವಷ್ಟು, ಅಂದರೆ ಈ ಮಾರುಕಟ್ಟೆ ಅನ್ನುವಂತಹದ್ದರ ಆಧಾರದ ಮೇಲೆ ಇವತ್ತು ಆರ್ಥಿಕ ಚಟುವಟಿಕೆಗಳು ಮುನ್ನಡೆಸುವಷ್ಟು ಒಂದು ಮಹತ್ವಪೂರ್ಣವಾದಂತಹ ಸ್ಥಾನವನ್ನು ಮಾರುಕಟ್ಟೆ ಪಡ್ಕೊಂಡಿದೆ. ಹಾಗಾಗಿ ಆರ್ಥಿಕ ಚಟುವಟಿಕೆಗಳನ್ನು ನಿರ್ದೇಶನ ಮಾಡುವಷ್ಟು, ಅವುಗಳ ಮೇಲೆ ಹತೋಟಿಯನ್ನು ಹೊಂದುವಷ್ಟು ಮಾರುಕಟ್ಟೆ ಬಲಿಷ್ಠವಾಗಿದೆ. ಈ ಹಿನ್ನೆಲೆಯಲ್ಲಿ ಮಾರುಕಟ್ಟೆ ಎಂಬ ಪರಿಭಾವನೆಯ ಅಧ್ಯಯನಕ್ಕೆ ವಿಶೇಷವಾದಂತಹ ಮಹತ್ವ ಇದೆ. ಹಾಗಾದ್ರೆ ಮಾರುಕಟ್ಟೆ ಅಂದ್ರೆ ಏನು ಅನ್ನುವಂತಹ ಪ್ರಶ್ನೆ ಹುಟ್ಟುತ್ತೆ. ಮಾರುಕಟ್ಟೆ ಅಂತಂದ್ರೆ ಸಾಮಾನ್ಯ ಭಾಷೆಯಲ್ಲಿ ಸರಕುಗಳನ್ನ ಅಥವಾ ಸೇವೆಗಳನ್ನ ಕೊಳ್ಳುವ ಮತ್ತು ಮಾರುವಂತಹ ಒಂದು ನಿರ್ದಿಷ್ಟ ಸ್ಥಳ. ಈ ಸ್ಥಳದಲ್ಲಿ ಅನೇಕ ಅಂಗಡಿ ಮುಂಗಟ್ಟುಗಳಿದ್ದು ಅವು ವೈವಿಧ್ಯಮಯವಾದಂತಹ ವಸ್ತುಗಳನ್ನ ಕೊಳ್ಳುವಿಕೆ ಮತ್ತು ಮಾರುಕೆಯಲ್ಲಿ ತೊಡಗಿರ್ತವೆ. ಮಕ್ಕಳೇ, ನಮ್ಗೆಲ್ಲರೂ ಸಹ ಇದನ್ನ ಯಾವುದನ್ನೇ ಕೇಳಿದ್ರು ಹೇಳ್ತಾರೆ. ಸಾಮಾನ್ಯ ಭಾಷೆಯಲ್ಲಿ ಮಾರುಕಟ್ಟೆ ಅಂದ್ರೆ ಏನು ಅಂದ್ರೆ ಎಲ್ಲಿ ಸರಕುಗಳನ್ನ ಕೊಳ್ಳುಕೊಂಡೋದು ಮತ್ತೆ ಮಾರಾಟ ಮಾಡುವಂತಹ ಒಂದು ಸ್ಥಳ ಅಂತ. ಆದ್ದರಿಂದ ಸಾಮಾನ್ಯ ಭಾಷೆಯಲ್ಲಿ ಮಾರುಕಟ್ಟೆ ಅಂದ್ರೆ ಕೊಳ್ಳುವವರು ಮತ್ತು ಮಾರುವವರು ಸಂಧಿಸುವ ಒಂದು ನಿರ್ದಿಷ್ಟ ಸ್ಥಳ. ಆದ್ರೆ ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳಿಗೆ ನಾವು ವಿಶಾಲವಾದಂತಹ ಬೇರೆಯದೇ ಆದಂತಹ ಒಂದು ಮಾರುಕಟ್ಟೆ ಅನ್ನುವಂತಹ ಪದಕ್ಕೆ ಅರ್ಥ ಇದೆ. ಅದನ್ನು ನಾವು ತಿಳ್ಕೊಳ್ಬೇಕಾಗಿರೋದು ಅತಿ ಅವಶ್ಯಕ. ಅರ್ಥಶಾಸ್ತ್ರದಲ್ಲಿ ಮಾರುಕಟ್ಟೆ ಯಾವುದೇ ಸ್ಥಳ ಅಥವಾ ಪ್ರದೇಶವನ್ನ ಪ್ರತಿನಿಧಿಸುವುದಿಲ್ಲ. ಮಾರುವವರು ಕೊಳ್ಳುವವರು ಮುಖತಃ ಸಂಧಿಸಬೇಕು ಅಥವಾ ಮುಖತಃ ಮಾತಾಡಬೇಕು ಅನ್ನುವಂತಹ ಅವಶ್ಯಕತೆಯೂ ಇಲ್ಲ. ಅವರು ಅಂಚೆ, ತಂತಿ, ದೂರವಾಣಿ, ಫ್ಯಾಕ್ಸ್, ಪೇಜರ್ ಮುಂತಾದ ಮಾಧ್ಯಮಗಳ ಮೂಲಕ ವ್ಯವಹರಿಸಬಹುದು. ನಿಮಗೆಲ್ಲ ಗೊತ್ತಿದೆ, ಆಧುನಿಕ ಸಮಾಜದಲ್ಲಿ ಈ ಒಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ನಾವು ಇವತ್ತು ವ್ಯವಹಾರವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಆನ್ಲೈನ್ ಶಾಪಿಂಗ್ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಇದು ಒಂದು ಪ್ರಮುಖವಾದಂತಹ ಉದಾಹರಣೆ ಅಂತ ನಾವು ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಮಾರುವವರು ಮತ್ತು ಕೊಳ್ಳುವವರು ಸುಲಭವಾಗಿ ಸಂಪರ್ಕವನ್ನು ಹೊಂದಿರುವ ಯಾವುದೇ ವ್ಯಾಪಾರ ಕ್ಷೇತ್ರವನ್ನು ಅರ್ಥಶಾಸ್ತ್ರದಲ್ಲಿ ಮಾರುಕಟ್ಟೆ ಅಂತ ಕರೆಯಲಾಗುತ್ತೆ. ಅದರ ಇಂಗ್ಲಿಷ್ ವರ್ಷನ್ ನಾನು ಇದರಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಇನ್ನು ಅರ್ಥಶಾಸ್ತ್ರದಲ್ಲಿ ಮಾರುಕಟ್ಟೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಿಧ ಅರ್ಥಶಾಸ್ತ್ರಜ್ಞರು ತಮ್ಮ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ಇಲ್ಲಿ ನಾನು ಒಬ್ಬರ ವ್ಯಾಖ್ಯಾನವನ್ನು ಅಷ್ಟೇ ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಾರುಕಟ್ಟೆ ಎಂಬ ಪರಿಭಾವನೆಯನ್ನ WS ಜೇವನ್ಸ್ ರವರ ಪ್ರಕಾರ ಹೇಳೋದಾದ್ರೆ, ಹಣವನ್ನ ಸರಕಿಗೆ ಅಥವಾ ಸರಕುಗಳನ್ನ ಸರಕುಗಳಿಗೆ ವಿನಿಮಯಿಸುವ ಉದ್ದೇಶದಿಂದ, ಹಣವನ್ನ ಸರಕಿಗೆ ಅಥವಾ ಸರಕುಗಳನ್ನ ಸರಕುಗಳಿಗೆ ವಿನಿಮಯಿಸುವ ಉದ್ದೇಶದಿಂದ ಮಾರುವವರು ಮತ್ತು ಕೊಳ್ಳುವವರು ಭೇಟಿಯಾಗುವಂತಹ ಸ್ಥಳವೇ ಮಾರುಕಟ್ಟೆ ಎಂಬುದು ಜೇವನ್ಸ್ ರವರ ವ್ಯಾಖ್ಯಾನ. ಹಾಗೆ ಕ್ರೈನ್ ಕ್ರಾಸ್ ರವರು ಹೇಳ್ತಾರೆ, ಮಾರುಕಟ್ಟೆ ಒಂದು ಸ್ಥಳವಲ್ಲ,
ಅರ್ಥಶಾಸ್ತ್ರದಲ್ಲಿ ಮಾರುಕಟ್ಟೆ ಎಂದರೆ ಉತ್ಪನ್ನ ಅಥವಾ ಉತ್ಪಾದನಾಂಗಗಳಲ್ಲಿನ ಕೊಳ್ಳುವವರ ಮತ್ತು ಮಾರುವವರ ವ್ಯವಹರಿಸುವ ಸ್ಥಳ. ಈ ವ್ಯವಹಾರದಲ್ಲಿ ನಿರಂತರ ಮತ್ತು ಸಂಘಟಿತವಾಗಿರಬಹುದು ಅಥವಾ ವಿವಿಧ ದರ್ಜೆಯ ಸರಕುಗಳ ಮಾರುಕಟ್ಟೆ ರೀತಿಯಲ್ಲೂ ಸಹ ಅವ್ಯವಸ್ಥಿತವೂ ಆಗಿರ್ಬೋದು. ಅಂದ್ರೆ ಮಾರುಕಟ್ಟೆ ಅನ್ನುವಂಥದ್ದು ವ್ಯವಸ್ಥಿತ ರೂಪವಾಗಿಯೂ ಇರಬಹುದು ಅಥವಾ ಅವ್ಯವಸ್ಥಿತವಾಗಿಯೂ ಇರಬಹುದು ಅನ್ನುವಂಥದ್ದು ಕ್ರೇನ್ ಕ್ರಾಸ್ ಅವರ ಅಭಿಪ್ರಾಯ. ಇನ್ನು ಕಾರ್ನಾಟ್ರ್ ಅವರು ಹೇಳ್ತಾರೆ, ಮಾರುಕಟ್ಟೆ ಎಂಬ ಪದದಿಂದ ಅರ್ಥಶಾಸ್ತ್ರಜ್ಞರು ವಸ್ತುಗಳನ್ನ ಕೊಳ್ಳುವ ಮತ್ತು ಮಾರುವ ಸ್ಥಳ ಎಂದು ಭಾವಿಸುವುದಿಲ್ಲ. ಬದಲಿಗೆ ಅದು ಒಂದೇ ವಸ್ತುವಿನ ಬೆಲೆ ಸುಲಭವಾಗಿ, ಶೀಘ್ರವಾಗಿ ಸಮಾನತೆ ಸಾಧಿಸುವಂತೆ ಕೊಳ್ಳುವವರು ಮತ್ತು ಮಾರುವವರು ಪರಸ್ಪರ ನಡುವೆ ಮುಕ್ತ ಸಂಪರ್ಕ ಹೊಂದಿರುವ ಯಾವುದೇ ಸಮಸ್ತ ಪ್ರದೇಶವನ್ನ ಒಳಗೊಂಡಿರುತ್ತೆ ಅನ್ನುವಂಥದ್ದು. ಹೀಗೆ ವಿವಿಧ ಅರ್ಥಶಾಸ್ತ್ರಜ್ಞರು ವಿಭಿನ್ನವಾದಂತಹ ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲ ವ್ಯಾಖ್ಯಾನಗಳ ಅಧ್ಯಯನವನ್ನ ಮಾಡಿದಾಗ ನಮಗೆ ತಿಳಿಯೋದೇನಪ್ಪ ಅಂದ್ರೆ, ಮಾರುಕಟ್ಟೆ ಎಂಬುದು ಒಂದು ನಿರ್ದಿಷ್ಟ ಸ್ಥಳ ಅಥವಾ ಪ್ರದೇಶ ಅಲ್ಲ. ಅರ್ಥಶಾಸ್ತ್ರಜ್ಞರ ಪ್ರಕಾರ ಅದು ಒಂದು ಸರಕಿನ ಕೊಳ್ಳುವವರು ಮತ್ತು ಮಾರುವವರ ನಡುವಿನ ಸಂಪರ್ಕವಾಗಿದೆ. ಅದು ಯಾವುದೇ ರೂಪದಲ್ಲಾಗಿರಬಹುದು. ಈ ಸಂಪರ್ಕ ಪ್ರತ್ಯೇಕವಾಗಿರಲೇಬೇಕೆಂಬ ಷರತ್ತಿಲ್ಲ. ಬದಲಿಗೆ ದೂರವಾಣಿ, ಅಂಚೆ, ಫ್ಯಾಕ್ಸ್, ಪೇಜರ್ ಅಥವಾ ನಿಮ್ಮ ಆನ್ಲೈನ್ ಶಾಪಿಂಗ್ ಇರ್ಬೋದು, ಫೇಸ್ಬುಕ್ ಇರ್ಬೋದು ಇವತ್ತು, ಅಥವಾ ಇನ್ಸ್ಟಾಗ್ರಾಮ್ ಇರ್ಬೋದು, ಅಮೆಝಾನ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ಮುಂತಾದ ಇನ್ಯಾವುದೇ ಸಂಪರ್ಕ ಸಾಧನಗಳ ಮೂಲಕ ಸಂಪರ್ಕವನ್ನು ನಾವು ಹೊಂದಬಹುದು. ಆದ್ದರಿಂದ ಯಾವುದೇ ಸ್ಥಳ ಅಥವಾ ಪ್ರದೇಶಕ್ಕೆ ಸಂಬಂಧಿಸಿದ ಪ್ರಾಂತ್ಯದಲ್ಲಿ ಕೊಳ್ಳುವವರು ಮತ್ತು ಮಾರುವವರು ಹೊಂದಿರುವ ನಿಕಟ ಸಂಪರ್ಕವಾಗಿದೆ. ಅರ್ಥಶಾಸ್ತ್ರದಲ್ಲಿ ಮಾರುಕಟ್ಟೆಗೆ ಹಲವಾರು ಉದಾಹರಣೆಗಳನ್ನು ನೀಡಬಹುದಾಗಿದೆ. ಅವುಗಳೆಂದರೆ ತರಕಾರಿ ಮಾರುಕಟ್ಟೆ ಇರ್ಬೋದು, ಗೋಧಿ ಮಾರುಕಟ್ಟೆ ಇರ್ಬೋದು, ಹತ್ತಿ ಮಾರುಕಟ್ಟೆಗಳಿರ್ಬೋದು, ಮೀನು ಮಾರುಕಟ್ಟೆ ಇತ್ಯಾದಿ. ನೀವು ಯಾವುದೇ ಮಾರುಕಟ್ಟೆಯಲ್ಲೂ ಉದಾಹರಣೆಗೆ ತೆಗೆದುಕೊಳ್ಬಹುದು. ಇದಿಷ್ಟು ಮಾರುಕಟ್ಟೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಆಯ್ತು. ಮಾರುಕಟ್ಟೆಯ ವಿಧಗಳು, ಟೈಪ್ಸ್ ಆಫ್ ಮಾರ್ಕೆಟ್. Types of market. ಮಾರುಕಟ್ಟೆ are classified into several types based on area, time and competition. These are ಅಂದರೆ ಮಾರುಕಟ್ಟೆಯನ್ನು ನಾವು ಅದರ ಪ್ರದೇಶ, ವಿಸ್ತೀರ್ಣ ಮತ್ತು ಸಮಯದ ಆಧಾರದ ಮೇಲೆ ವಿಂಗಡಿಸಬಹುದು. ಮೊದಲಿಗೆ ನಾವೀಗ ವಿಸ್ತೀರ್ಣ ಅಥವಾ ಪ್ರದೇಶದ ಆಧಾರದ ಮೇಲೆ ಮಾರುಕಟ್ಟೆ ಅಂದ್ರೆ ಏನು ಅಂತ ನಾವು ನೋಡಿದಾಗ, ಈ ವಿಸ್ತೀರ್ಣ ಅಥವಾ ಪ್ರದೇಶದ ಆಧಾರದ ಮೇಲೆ ಮಾರುಕಟ್ಟೆಯನ್ನು ನಾವು ಪ್ರಮುಖವಾಗಿ 4 ಪ್ರಕಾರಗಳಾಗಿ ವಿಂಗಡಿಸ್ತೀವಿ. ಒಂದು ಸ್ಥಳೀಯ ಮಾರುಕಟ್ಟೆ, ಮತ್ತೊಂದು ಪ್ರಾದೇಶಿಕ ಮಾರುಕಟ್ಟೆ, ರಾಷ್ಟ್ರ ಮಾರುಕಟ್ಟೆ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆ. ಪ್ರಾದೇಶಿಕ ಅಥವಾ ರಾಜ್ಯ ಅಂದ್ರೆ ಒಂದೇ ಮಾರುಕಟ್ಟೆ ಬರುತ್ತೆ. ಸ್ಥಳೀಯ ಮಾರುಕಟ್ಟೆ ಅಂತಂದ್ರೆ ಲೋಕಲ್ ಏರಿಯಾ ಮಾರುಕಟ್ಟೆ ಅನ್ನುವಂಥದ್ದು. ಹಾಗೆ ರಾಜ್ಯ ಮಾರುಕಟ್ಟೆ ಅಂದ್ರೆ ಸ್ಟೇಟ್ ಮಾರ್ಕೆಟ್, ಮತ್ತೆ ರಾಷ್ಟ್ರೀಯ ಅಂದ್ರೆ ನ್ಯಾಷನಲ್, ಮತ್ತೆ ಅಂತಾರಾಷ್ಟ್ರೀಯ ಅಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್. ಇವುಗಳನ್ನ ವಿಸ್ತೀರ್ಣದ ಆಧಾರದ ಮೇಲೆ ನಾವು ಗುರುತಿಸುವಂತಹದ್ದು. ಇವುಗಳನ್ನ ನಾವು ವಿವರಣವಾಗಿ ಮುಂದಿನ ತರಗತಿಗಳಲ್ಲಿ ತಿಳ್ಕೊಳ್ಳೋಣ. ಹಾಗೆ ಕಾಲಾವಧಿಯ ಆಧಾರದ ಮೇಲೆ ಮಾರುಕಟ್ಟೆಯನ್ನು ಸಹ ವಿಂಗಡಿಸಲಾಗಿದೆ. ಕಾಲಾವಧಿಯ ಆಧಾರದ ಮೇಲೆ 4 ಪ್ರಕಾರಗಳಾಗಿ ನಾವು ಇದನ್ನ ವಿಂಗಡಿಸ್ತೀವಿ. ಇದರಲ್ಲಿ ಕಾಲ ಅಥವಾ ಸಮಯದ ಆಧಾರದಲ್ಲಿ ಮಾರುಕಟ್ಟೆಯನ್ನ ಮಾರುಕಟ್ಟೆ ಅವಧಿ, ಅಲ್ಪಾವಧಿ ಮತ್ತೆ ದೀರ್ಘಾವಧಿ, ಅತಿ ದೀರ್ಘಾವಧಿ ಅಂತ ಹೇಳಿ ನಾವು ವಿಂಗಡಿಸ್ತೀವಿ. ಅತ್ಯಂತ ಅಲ್ಪಾವಧಿ ಮಾರುಕಟ್ಟೆ ಅಥವಾ ಮಾರುಕಟ್ಟೆ ಅವಧಿ ಅಂತಂದ್ರೆ ಇದರ ಕನಿಷ್ಠ ಅವಧಿಯ ಮಾರುಕಟ್ಟೆ ಆಗಿರುತ್ತೆ. ಇಲ್ಲಿ ಪ್ರಮುಖವಾಗಿ ಬೇಗನೆ ನಾಶ ಹೊಂದುವಂತಹ ಸರಕುಗಳು, ನಾನ್ ಪೆರಿಷಬಲ್ ಗುಡ್ಸ್, ಇದು ತುಂಬಾ ಬೇಗ ನಾಶವಾಗುವಂತಹ ಸರಕುಗಳನ್ನ ನಾವು ಇಲ್ಲಿ ನೋಡ್ತೀವಿ. ಹೂವು, ಹಣ್ಣು, ತರಕಾರಿ ಇತ್ಯಾದಿಗಳನ್ನ ಮಾರಾಟ ಮಾಡುವಂತಹ ಮಾರುಕಟ್ಟೆಯನ್ನ ನಾವು ಅತ್ಯಲ್ಪಾವಧಿ ಮಾರುಕಟ್ಟೆ ಅಂತ ಕರಿತೀವಿ. ಯಾಕೆಂದ್ರೆ ಇದರ ಸಮಯ 1 ದಿವಸ ಅಥವಾ 2 ದಿವಸ ಅಷ್ಟೇ ಇರುತ್ತೆ. ಎರಡನೇದು ಈಗಾಗಲೇ ಹೇಳಿದಂತೆ ನಾನು ಅಲ್ಪಾವಧಿ ಮಾರುಕಟ್ಟೆ. ಇದರ ಅವಧಿ ಹೆಚ್ಚು ಅಂದ್ರೆ ಒಂದು 4-5 ದಿನಗಳು ಅಥವಾ 1 ವಾರ ಅಂತ ಹೇಳಬಹುದು ಅಷ್ಟೇ. ಇಲ್ಲೂ ಸಹ ನಾವು ಪೂರೈಕೆಗೆ ತಕ್ಕಂತೆ ಬೇಡಿಕೆಗೆ ತಕ್ಕಂತೆ ಪೂರೈಕೆಯನ್ನು ಹೆಚ್ಚಿಸಲಿಕ್ಕೆ ತುಂಬಾ ಸಾಧ್ಯತೆಗಳು ಇರೋದಿಲ್ಲ. ಅದು ಸ್ವಲ್ಪ ಮಟ್ಟಿಗೆ ಪ್ರಯತ್ನವನ್ನ ಪಡಬಹುದು. ಹಾಗಾಗಿ ಇದನ್ನ ಅಲ್ಪಾವಧಿಯ ಮಾರುಕಟ್ಟೆಯಾಗಿ ನಾವು ನೋಡ್ಕೋತೀವಿ. ದೀರ್ಘಾವಧಿ ಮಾರುಕಟ್ಟೆ ಅಂತ ಅಂದ್ರೆ
ನಮಗೆಲ್ಲ ಗೊತ್ತೇ ಇದೆ, 1-2 ವರ್ಷಗಳನ್ನು ನಾವು ದೀರ್ಘಾವಧಿ ಅಂತ ಕರಿಬಹುದು. ಇಲ್ಲಿ ನಾವು ಸಾಕಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ. ಪೂರೈಕೆಗೆ ತಕ್ಕಂತೆ ಬೇಡಿಕೆಯನ್ನು ಹೆಚ್ಚಿಸಲಿಕ್ಕೆ ಅಥವಾ ಬೇಡಿಕೆಗೆ ತಕ್ಕಂತೆ ಪೂರೈಕೆಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ನಮಗೆ ಅವಕಾಶಗಳಿರುತ್ತೆ. ಇನ್ನು ಅತ್ಯಂತ ದೀರ್ಘಾವಧಿ, ಇದರ ಅವಧಿ ತುಂಬಾ ದೀರ್ಘವಾಗಿರೋದ್ರಿಂದ ಬೇಡಿಕೆಗೆ ತಕ್ಕಂತೆ ಪೂರೈಕೆಯನ್ನು ನಾವು ಸಾಕಷ್ಟು ಬದಲಾವಣೆಯನ್ನು ಮಾಡ್ಕೊಳ್ಳಿಕ್ಕೆ ನಮ್ಗೆ ಎಲ್ಲ ರೀತಿಯ ಅವಕಾಶಗಳು ಇರುವಂಥದ್ದನ್ನ ನಾವು ಕಾಲಾವಧಿಯ ಆಧಾರದ ಮೇಲೆ ನಾವು ಕಾಲಾವಧಿ ಪೈಪೋಟಿ ಆಧಾರದ ಮೇಲೆ ನಾವು ಹೇಳ್ತೀವಿ. ಇನ್ನು ಪೈಪೋಟಿಯ ಆಧಾರದ ಮೇಲೆ ನಾವು ಹೇಳೋದಾದ್ರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ, ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ, ಏಕಸ್ವಾಮ್ಯ ಮಾರುಕಟ್ಟೆ ಅಂತೇಳಿ ಪ್ರಮುಖವಾಗಿ 3 ಭಾಗಗಳನ್ನ ಗುರುತಿಸ್ತೀವಿ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತಂದ್ರೆ ಇಲ್ಲಿ ಪರಿಶುದ್ಧ ಪೈಪೋಟಿ ಮಾರುಕಟ್ಟೆ ಅಂತಲೂ ಸಹ ಇದನ್ನ ಕರಿತೀವಿ. 2 ಪ್ರಕಾರ ಇರುತ್ತೆ ಇದರಲ್ಲಿ, ಪರಿಪೂರ್ಣ ಮತ್ತೆ ಪೈಪೋಟಿ ಅಂತ, ಪರಿಶುದ್ಧ ಪೈಪೋಟಿ ಅಂತೇಳಿ. ಹಾಗೆ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯನ್ನ ನಾವು ಅದರಲ್ಲೇನೆ ನಾವು ಏಕಸ್ವಾಮ್ಯ ಮಾರುಕಟ್ಟೆಯನ್ನ, ಕೆಲಜನ ಸ್ವಾಮ್ಯ ಮಾರುಕಟ್ಟೆಯನ್ನ ಎಲ್ಲವನ್ನ ಸಹ ನಾವಿಲ್ಲಿ ನೋಡ್ತೀವಿ. ಇಷ್ಟೇ ಅಲ್ಲದೆ ಮಾರುಕಟ್ಟೆ ಗ್ರಾಹಕರ ಸಂಖ್ಯೆಯ ಆಧಾರದ ಮೇಲೂ ಸಹ ನಾವು ಏಕಗ್ರಾಹಕ ಮಾರುಕಟ್ಟೆ, ದ್ವಿಗ್ರಾಹಕ ಮಾರುಕಟ್ಟೆ ಅಥವಾ ಕೆಲ ಗ್ರಾಹಕ ಮಾರುಕಟ್ಟೆ ಅಂತ ಹೇಳಿ ಸಹ ನಾವು ಗುರುತಿಸಬಹುದು. ಹಾಗೆ ನಾನು ಆಗಲೇ ಹೇಳಿದ್ರೆ ವಿಸ್ತೀರ್ಣ ಆಧಾರದ ಮೇಲೆ ಮಾರುಕಟ್ಟೆ ಅವಧಿ ಅಂತ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. ಸ್ಥಳೀಯ, ಪ್ರಾದೇಶಿಕ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಾರುಕಟ್ಟೆ. ಸ್ಥಳೀಯ ಮಾರುಕಟ್ಟೆ ಅಂದ್ರೆ ಒಂದು ಹಳ್ಳಿ ಅಥವಾ ಒಂದು ಪಟ್ಟಣ ಆಗಿರಬಹುದು. ಹಾಗೆ ಪ್ರಾದೇಶಿಕ ಮಾರುಕಟ್ಟೆ ಅಂದ್ರೆ ನಾನು ಆಗ್ಲೇ ಹೇಳಿದಂತೆ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಅಥವಾ ಒಂದು ಪ್ರಾಂತ್ಯ ಅಥವಾ ರಾಜ್ಯಕ್ಕೆ ಸಂಬಂಧಪಟ್ಟಂತ ಮಾರುಕಟ್ಟೆ ಆಗಿರುತ್ತೆ. ರಾಷ್ಟ್ರೀಯ ಮಾರುಕಟ್ಟೆ ನಿಮ್ಗೆಲ್ಲ ಗೊತ್ತಿದೆ, ಒಂದು ದೇಶಕ್ಕೆ ಸಂಬಂಧಪಟ್ಟಿರುವಂತದ್ದು. ಅಂತಾರಾಷ್ಟ್ರೀಯ ಅಂದ್ರೆ ದೇಶದ ಗಡಿಯನ್ನ ದಾಟಿದ್ರೆ ಅದನ್ನ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅಂತಲೂ ಸಹ ನಾವು ಕರಿತೀವಿ. ಇದಿಷ್ಟು ಮಾರುಕಟ್ಟೆಯ ವಿಧಗಳ ಬಗ್ಗೆ ತಿಳ್ಕೊಂಡಿದೀವಿ. ಮುಂದಿನ ತರಗತಿಯಲ್ಲಿ ನಾವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.